ಕಲಬುರಗಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿಕುಮಾರ್ ಹೇಳಿಕೆ. ಕೋಗಿಲು ಕ್ರಾಸ್ ಬಳಿ ಅಕ್ರಮ ಕಟ್ಟಡ ಕಟ್ಟಿದ್ದಾರೆ ಅಂತ ಸರ್ಕಾರ ಡೆಮಾಲಿಷ್ ಮಾಡಿದೆ. ಅಕ್ರಮ ವಲಸಿಗ ಕಟ್ಟಡ ತೆರವು ಮಾಡಿದ್ದೇವೆ ಅಂತ ಖಂಡಿಸಿದ್ದಾರೆ. ಒಂದು ವೇಳೆ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಅದನ್ನ ಸರಿಪಡಿಸುತ್ತೆ ಅಂತ ಹೇಳಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು. ಕರ್ನಾಟಕ ಸರ್ಕಾರ ಜೆಸಿಬಿ ಸರ್ಕಾರ ಅಂತ ಕೇಳಿದವರನ್ನ ಜೆಸಿಬಿ ತೆಗೆದುಕೊಂಡು ತೆರವು ಮಾಡಿದ್ರು ಅಂತ ಕೇಳಿದವರಿಗೆ ರಕ್ಷಣೆ ಕೊಟ್ಟಿಲ್ವಾ, ಪ್ರಜಾಪ್ರಭುತ್ವ ವಿರೋಧ ಸರ್ಕಾರ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಇದಕ್ಕೆ ಸಿಎಂ ಡಿಸಿಎಂ ಅವರು ಖಂಡಿಸಿದ್ದಾರೆ. ಸಂಜೆ ವೇಣುಗೋಪಾಲ್ ಟ್ವೀಟ್ ಮಾಡಿದ ಕೂಡಲೇ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಹೇಳ್ತಾರೆ. ಒಂದು ಟ್ವೀಟ್ಗೆ ಕೇರಳದವರಿಗೆ ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಮನೆ ಕಿಡಿ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಕಣ್ಣಿಗೆ ಕಾಣಲ್ಲ. ಇದು ಕಾಂಗ್ರೆಸ್ ಪಕ್ಷದ ಧೋರಣೆನ ನಿಮ್ಗೆ ಎಲ್ಲವನ್ನ ಎಐಸಿಸಿ ಹೇಳಬೇಕಾ? ಅಕ್ರಮ ಇರುವುದನ್ನ ಒಂದು ಟ್ವೀಟ್ಗೆ ಸಕ್ರಮ ಮಾಡ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಎನ್ ರವಿಕುಮಾರ್ ವಾಗ್ದಾಳಿ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, ಎನ್ಕೆಎಸ್ ಟಿವಿ 4 ಕಲಬುರಗಿ. ಅಧ್ಯಯನದ ಸಮೇತ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ನಾವು ಮಾಡ್ತೀವಿ ಅಂತೇಳಿ ಸುಮ್ಮನೆ ಹಾರಿಕೆಯ ಉತ್ತರವನ್ನು ಕೊಡಬಾರ್ದು. ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಎಷ್ಟು ವರ್ಷ ಆಯಿತು? ಅಲ್ಲೇ 1 ವರ್ಷದ ಮೇಲಾಯಿತು. ಒಳ ಮೀಸಲಾತಿ ಬಗ್ಗೆ ಬಿಲ್ ಮಂಡನೆ ಮಾಡಿದ್ದೆ ಯಾವತ್ತು? ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ. ಈಗ ತೆಲಂಗಾಣ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ 4-5 ತಿಂಗಳಲ್ಲಿ ಅದನ್ನು ಜಾರಿ ಮಾಡಾಯಿತು. ಯಾಕೆ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ಜಾರಿ ಮಾಡಿಲ್ಲ? ಕರ್ನಾಟಕ ಸರ್ಕಾರ ಬಂದ ಮೇಲೆ 2.5 ವರ್ಷ ಆಗೋಯ್ತು. ಒಂದು ಅಪಾಯಿಂಟ್ಮೆಂಟ್ ಆಗಿಲ್ಲ ಇದುವರೆಗೆ. ಪ್ರಣಾಳಿಕೆಯಲ್ಲಿ ಏನಿದೆ? 1 ವರ್ಷದಲ್ಲಿ ಕರ್ನಾಟಕ ರಾಜ್ಯದೊಳಗೆ ಖಾಲಿ ಇರತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಏನು ಭರ್ತಿ ಮಾಡಿದ್ರು? ತಮ್ಮ ಜೇಬುಗಳನ್ನು ಭರ್ತಿ ಮಾಡಿರೋದನ್ನು ಬಿಟ್ಟರೆ ಇನ್ನೇನು ಭರ್ತಿ ಮಾಡ್ಕೊಂಡು ಜೇಬುಗಳನ್ನು ಭರ್ತಿ ಮಾಡ್ಕೊಂಡ್ರೆ ಅಷ್ಟೇ. ಆದ್ದರಿಂದ ಬಹಳ ದಿನಗಳ ಬೇಡಿಕೆ ಏನಿದೆ ಇಲ್ಲಿನ ಎಸ್ಟಿಗೆ ಸೇರಿಸ್ಬೇಕು ಅನ್ನುವಂಥದ್ದನ್ನು ಕೋಲಿ, ಕಬ್ಬಲಿಗ, ಅಂಬಿಗ ಇವನ್ನ ಎಸ್ಟಿಗೆ ಸೇರಿಸ್ಬೇಕು. ಆ ರೀತಿಯ ಫೈಲನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್ಕಾರ ಆಯಿತು ಮತ್ತು ಕೇಂದ್ರದಲ್ಲೂ ನಿಮ್ದಾಯ್ತು, ಅವಾಗ ಯಾಕೆ ಆಗಲಿಲ್ಲ? ಆ ರೀತಿಯ ಫೈಲು ನಮ್ಮ ಸರ್ಕಾರ ಇದ್ದಾಗ ಬಂದಿಲ್ಲ. ಅದು ಅಲ್ಲಿ RGI ನಾನೇ ಫಾಲೋ ಮಾಡ್ತಾ ಇದ್ದೀನಿ. ಆ ಫೈಲನ್ನು ನಾನೇ ಫಾಲೋ ಮಾಡ್ತಾ ಇದ್ದೀನಿ ಡೆಲ್ಲಿನಲ್ಲಿ. ಇಲ್ಲಿ ನಾಯಕರಿಗೆಲ್ಲ ಕೇಳಿ ನಾನು ಎಷ್ಟು ಸರಿ ಡೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತ. RGI ಆ ಫೈಲನ್ನು ವಾಪಸ್ ಮಾಡಿ ಕೆಲವು ಸಲಹೆಗಳನ್ನು ಕಳಿಸ್ಕೊಟ್ಟಿದೆ. ಆ ಸಲಹೆಗಳನ್ನು ಇಟ್ಕೊಂಡು ಒಂದು ಸಭೆಯನ್ನು ನಡೆಸಿ ನಾಯಕರನ್ನೆಲ್ಲ ಕರೆದು ಯಾವ ಶಬ್ದಗಳನ್ನು ಎಸ್ಟಿಗೆ ಸೇರಿಸ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅದನ್ನು ಕಳಿಸ್ಕೊಡ್ಲಿ. ಇದನ್ನು ನಾನು ಆಗ್ರಹ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಿದ್ದೀರಿ. ಏನು ಪಾತ್ರ ಇದರಲ್ಲಿ? ಅಂದರೆ ಇದು ಇವತ್ತಿನ ಬೇಡಿಕೆ ಅಲ್ಲ. ನಾನು ಆಲ್ರೆಡಿ ನಾನೇನು ಹೇಳಿದೆ, 30-35 ವರ್ಷಗಳ ಅದು ಅಧಿಕಾರದಲ್ಲಿ ಯಾರಿದ್ರು ಅವಾಗ? ಆಸಕ್ತಿ ವಹಿಸಿದ್ರೆ ಅವಾಗೇ ಆಗ್ಬಿಡ್ತಿತ್ತು. ದೇವೇಗೌಡರು ಬಂದು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಅದು ಆಯ್ತಲ್ಲ, ಅದು ಹಳೇದಾಗೋಯ್ತು. ಅವತ್ತೇ ಆಗೋಗ್ಬಿಡ್ತಿತ್ತು ಸಮಸ್ಯೆ. ಈಗ ನಾನು ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಮಿಂಚಿ ಹೋದ ಕಾಲ ಚಿಂತಿಸಿ ಫಲ ಇಲ್ಲ. ಅದಕ್ಕೆ ಈಗಲಾದರೂ ಕಳಿಸ್ಬೇಕು. ಅಲ್ಲ, ನಿಮ್ಮದೇ ಸಮುದಾಯದ ನಾಯಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಮಾಡ್ತಂತ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. MLCಗಳಾಗಲಿ ಅವರು ವಿರೋಧ ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರದಲ್ಲಿ ಹೋರಾಟ, ಎಲ್ಲರೂ ಕಳಿಸ್ಕೊಡಿ ಅಂತ ಹೋರಾಟದಲ್ಲಿ ಕೆಲವರು ಹೋರಾಟಕ್ಕೆ ಬಂದು ಹೇಳ್ತಾ ಇದ್ದಾರೆ, ಕೆಲವರು ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ನಿಮ್ಮ ಹೋರಾಟ ಸರ್ಕಾರ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ? ಖಂಡಿತ. ಚಿತ್ತಾಪುರ್ನಲ್ಲಿ ಲಾಸ್ಟ್ ಟೈಮ್ ಸರ್ ಗಾಂಜಾಗಳೆಲ್ಲ ಸಿಕ್ಕಾಗ ಬಹಳ ದೊಡ್ಡ ಸರ್ಕಾರ ಏನಿದೆಯಲ್ಲ, ಒಂದು ರೀತಿ ಗಾಂಜಾಗಳನ್ನು ಸಾಕುವ ಸರ್ಕಾರ ಇದು. ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಗಾಂಜಾವನ್ನು, ಡ್ರಗ್ಸನ್ನು, ಏನಂತಾರೆ ಕನ್ನಡದಲ್ಲಿ ಅದಕ್ಕೆ, ಮಾದಕ ವಸ್ತುಗಳನ್ನು ಸಾಗಾಣಿಕೆಗೆ ಇವರು ಬೆಂಬಲವಾಗಿ ನಿಂತಿರುವಂಥ ಸರ್ಕಾರ. ನೋಡಿ, ಈಗ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿದಿದ್ದಾರೆ. ಮೊದಲನೇ ಬಾರಿನಾ? ಅಲ್ಲ, ಇದು 2ನೇ ಬಾರಿ 3ನೇ ಬಾರಿನೇನು.
ತಮಿಳುನಾಡಿನ ಪೊಲೀಸರು, ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ಗನ್ನು ತಯಾರು ಮಾಡತಕ್ಕಂಥ ಫ್ಯಾಕ್ಟ್ರಿನ ರೈಡ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಫಸ್ಟ್ ಟೈಮ್. ಹಾಗಾಗಿ ಈ ಸರ್ಕಾರ ಏನು ಮಾಡ್ತಾ ಇದೆ, ನಾನು ಅವ್ರು ಬಳಸಿದ ಭಾಷೆಯನ್ನು ನಾನು ಬಳಸಕ್ಕೆ ಹೋಗಲ್ಲ. ಹಾಗಾಗಿ ಈ ಸರ್ಕಾರ ಒಂದು ರೀತಿ ಗಾಂಜಾವನ್ನು, ಡ್ರಗ್ಸನ್ನು, ಮಾದಕ ವಸ್ತುಗಳನ್ನು ಬ್ಯಾನ್ ಮಾಡಬೇಕು ಅಂತಿದ್ದರೆ ಮತ್ತು ಸಾಗಾಣಿಕೆ ಬಂದ್ ಮಾಡಬೇಕು ಅಂತಿದ್ದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು. ಇವತ್ತು ಹಳ್ಳಿಗಳಿಗೆ ಹೋಗಿದೆ ಅದರ ಜಾಲ. ಎಲ್ಲ ನಗರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾ ಇದೆ. ಒಂದು ರೀತಿ ಉಡ್ತಾ ಪಂಜಾಬ್ ಅಂತಿತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ. ಒಂದು ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ. ಇದಕ್ಕೆ ಕಾರಣನೇ ಇವತ್ತಿನ ಸರ್ಕಾರ. ಮೈಸೂರಲ್ಲಿ ಮತ್ತೆ ಒಂದು ಚಿನ್ನದ ಅಂಗಡಿ ದರೋಡೆ ಆಗಿದೆ, ಸರಣಿಯಾಗಿ ಆಗ್ತಾನೆ ಇದೆ. ಅದೇ ಇನ್ನೊಂದು ವಿಷಯ ನೀವು ಹೇಳಿದ್ರಿ. ಈಗ ಕರ್ನಾಟಕ ರಾಜ್ಯ ಒಂದು ರೀತಿ ಲಾ ಆ್ಯಂಡ್ ಆರ್ಡರ್ ಟೋಟಲಿ ಎಕ್ಕುಟ್ಕೊಂಡೋಗಿ, ಟೋಟಲಿ ಫೇಲ್ಯೂರ್. ಹೋಮ್ ಮಿನಿಸ್ಟರು ಇಲ್ಲ, ನಮ್ಮದು ಬಹಳ ಬಲಿಷ್ಠವಾಗಿದೆ ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಪೊಲೀಸರಿಗೆ ಸ್ವಾತಂತ್ರ್ಯ ಇದ್ದಿದ್ರೆ, ಪೊಲೀಸರ ಕೈಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಅವರಲ್ಲಿ ಇದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಇಂಥ ವಿಚಾರ ನಿಮ್ಮ ಬೀದರ್ನಲ್ಲಿ ದರೋಡೆ, ಮಂಗಳೂರಿನಲ್ಲಿ ದರೋಡೆ, ಬಿಜಾಪುರದಲ್ಲಿ ದರೋಡೆ, ಬೆಂಗಳೂರಿನಲ್ಲಿ ದರೋಡೆ, ಮೈಸೂರಿನಲ್ಲಿ ದರೋಡೆ, ಹುಣಸೂರಿನಲ್ಲಿ ದರೋಡೆ, ಕಲಬುರಗಿಯಲ್ಲಿ ದರೋಡೆ. ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಡೇ ದರೋಡೆ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ. ಏನು ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಏನಾದ್ರು ಶಕ್ತಿ ಸಾಮರ್ಥ್ಯ ಇದೆಯಾ? ಹೋಮ್ ಮಿನಿಸ್ಟರ್ ಹತ್ರ ಎಲ್ಲ ಸಂಪೂರ್ಣವಾದ ಸ್ವಾತಂತ್ರ್ಯ ಪೊಲೀಸರಿಗೆ ಕೊಟ್ಟಿದ್ದೀವಿ ಅಂದರೆ ಇದಕ್ಕೆ ಕೊಟ್ಟಿದ್ದಾರಾ ಸ್ವಾತಂತ್ರ್ಯನ ದರೋಡೆ ಮಾಡೋಕ್ಕೆ? ನಾನು ಕೇಳ್ತೇನೆ, ಹೋಮ್ ಮಿನಿಸ್ಟ್ರಿಗೆ ಪೂರ್ತಿ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಿದ್ದೀರಾ? ದರೋಡೆಕೋರರಿಗೆ ಕೊಟ್ಟಿದ್ದೀರಾ? ನಿಮ್ಮ ಕೈಯಲ್ಲಿ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಆದರೆ ಏನು ಮಾಡ್ತಾ ಇದ್ದೀರಾ? ರಾಜ್ಯದಲ್ಲಿ ಕೋಗಿಲೆ ಲೇಔಟ್ ಸಂಬಂಧ ಏನಂದ್ರೆ ಅವರಿಗೆ ತೆರವು ಮಾಡಿದ್ದಕ್ಕೆ ಈಗ ರಾಜಕೀಯ ನಡೀತಾ ಇದೆ. ಇದ್ರ ಬಗ್ಗೆ ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನು JCBಯಿಂದ ಅದನ್ನು ಏನು ಮಾಡಿದರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದರು. ಅದನ್ನು ಖಂಡಿಸಿದರು. ನಾವು ಕೇರಳದವರು ಬಂದುಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳಿಸಿದ್ದೀವಿ ಅಂತ. ಒಂದೇ ಟ್ವೀಟ್ಗೆ, ಯಾರ್ದು? ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು? ಇಲ್ಲ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಅಂದರೆ ಈ ಪಿಣರಾಯಿ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ, ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು, ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು JCB ಸರ್ಕಾರ, JCB ಸರ್ಕಾರ ಅಂತ ಹೇಳಿದರು. ಅಂದರೆ ಕೇರಳದವ್ರನ್ನ ಎಲ್ಲರನ್ನೂ ಕೂಡ ನೀವು JCB ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನು ಬೀಳಿಸಿದ್ದೀರಾ, ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಇದೊಂದು JCB ಸರ್ಕಾರ ಅಂತ ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು, ಈ ಥರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರ್ದು ಅಂಥೇಳಿ. ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನು ಹೇಳ್ತಾರೆ? ಇಲ್ಲ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಒಂದು ಟ್ವೀಟ್ಗೆ ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180, 200 ಮನೆ ಕಟ್ಕೊಡ್ತೀರಾ ಅಂತಾದರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳಬೇಕಾ? ವೇಣುಗೋಪಾಲ್ ಹೇಳಬೇಕಾ? ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ ತಕ್ಷಣ, ಒಂದು ಫೋನ್ ಮಾಡಿದ ತಕ್ಷಣನೇ ಆನೆ ತುಳಿತಕ್ಕೆ ಬಲಿಯಾದರು ಅಂತೇಳಿ ಕೋಟಿಗಟ್ಟಲೆ ದುಡ್ಡು ಕೊಡ್ತೀರಾ ಈಶ್ವರ್ ಖಂಡ್ರೆ ಸಮೇತವಾಗಿ? ಅಂದ್ರೆ ಅಕ್ರಮ ಇದ್ದು ಸಕ್ರಮ ಮಾಡ್ತಾ ಇದ್ರ ಅಂತ. ಅಂದ್ರೆ ಅಕ್ರಮ ಇರೋದನ್ನ ಒಂದು ಟ್ವೀಟಿಗೆ ಸಕ್ರಮ ಮಾಡ್ತಾರೆ. ಅಕ್ರಮ ಇದ್ದಿದ್ದು ಅಂತ ಇವರೇ ಹೇಳ್ತಾರೆ.
ಅಕ್ರಮ ಕಟ್ಟಡ ಹಂಗೆ ಬಿಡಬೇಕಾ ಅಂತ ಒಂದು ಟ್ವೀಟಿಗೆ ಇದನ್ನು ಸರಿ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದು ಸರಿಯಾದ ಧೋರಣೆ ಅಲ್ಲ. ಅಧಿಕಾರ ಹಸ್ತಾಂತರದ ಗೊಂದಲ